ರಾಜ್ಯದಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾನೆ ಇದ್ದಾವೆ. ರಾಜ್ಯದ ಆಸ್ಪತ್ರೆಗಳಲ್ಲಿ ಹೃದ್ರೋಗ ತಜ್ಞರ ಕೊರತೆ ಮತ್ತೊಂದು ಕಡೆ ಎದುರಾಗ್ತಾ ಇದೆ. ಹೃದಯ ಚಿಕಿತ್ಸೆಗಾಗಿ ಇರೋದು ಕೇವಲ 7 ಆಸ್ಪತ್ರೆಗಳು. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬೆರಳೆಣಿಕೆಯಷ್ಟು ವೈದ್ಯರಿದ್ದಾರೆ. ಕೆಲ ಜಿಲ್ಲೆಗಳಲ್ಲಿ ಸರ್ಕಾರಿ ಹೃದ್ರೋಗ ಆಸ್ಪತ್ರೆಗಳೇ ಇಲ್ಲ. ಆಸ್ಪತ್ರೆಗಳಿದ್ದಲ್ಲಿ ವೈದ್ಯರಿಲ್ಲ, ವೈದ್ಯರಿದ್ದಲ್ಲಿ ಆಸ್ಪತ್ರೆಗಳೇ ಇಲ್ಲ. ಏನೋ ಹೃದ್ರೋಗ ತಜ್ಞರ ಕೊರತೆ ಒಂದು ಕಡೆ, ಆಸ್ಪತ್ರೆಗಳ ಕೊರತೆ ಒಂದು ಕಡೆ. ವೈದ್ಯಕೀಯ ಶಿಕ್ಷಣ ಇಲಾಖೆಯಡಿ 7 ಹೃದ್ರೋಗ ಆಸ್ಪತ್ರೆ, 7 ಆಸ್ಪತ್ರೆಗಳಲ್ಲಿ ಮಾತ್ರ ಈಗ ಉತ್ತಮ ಹೃದ್ರೋಗ ಚಿಕಿತ್ಸೆ ಸಿಗ್ತಾ ಇದೆ. ಅದು ಕೂಡ ಕೆಲವೊಂದು ಪ್ರಮುಖ ನಗರಗಳಲ್ಲಿ ಮಾತ್ರ ಈಗ ಆಸ್ಪತ್ರೆಗಳಿದ್ದಾವೆ. ಆದರೆ ಈ ಗ್ರಾಮೀಣ ಪ್ರದೇಶದ ಜನರಲ್ಲಿ ಸಾಕಷ್ಟು ಜನ ಇವಾಗ ಹೃದಯಾಘಾತಕ್ಕೊಳಗಾಗ್ತಾ ಇದ್ದಾರೆ. ಈ ಗ್ರಾಮೀಣ ಪ್ರದೇಶದಲ್ಲಿ ಯಾರಿಗಾದ್ರೂ ಎದೆನೋವು ಕಾಣಿಸ್ಕೊಂಡ್ರೆ ತಕ್ಷಣಕ್ಕೆ ಹೋಗಿ ಚೆಕಪ್ ಮಾಡ್ಸೋಕ್ಕೂ ಆಗ್ತಾ ಇಲ್ಲ ಅಂತ ಪರಿಸ್ಥಿತಿ. ನೋಡಿ, 7 ಆಸ್ಪತ್ರೆಗಳು ಇರೋವಂಥದ್ದು. ಈ 7 ಆಸ್ಪತ್ರೆಗಳಲ್ಲಿ ಮಾತ್ರ ಉತ್ತಮ ಹೃದ್ರೋಗ ಚಿಕಿತ್ಸೆ ಸಿಗ್ತಾ ಇದೆ. ಯಾಕಂದರೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಹೃದ್ರೋಗ ಆಸ್ಪತ್ರೆಗಳೇ ಬೇಕಾಗಿತ್ತು ಆ್ಯಕ್ಚುಲಿ, ಆದರೆ ಇಲ್ಲ. ಏನು ಮಾಡೋದು? ಹೃದಯ ಚಿಕಿತ್ಸೆಗಾಗಿ ಕೇವಲ ಬೆರಳೆಣಿಕೆಯಷ್ಟು ಆಸ್ಪತ್ರೆಗಳಿದ್ದಾವೆ. ಆ ಬೆರಳೆಣಿಕೆಗಳಷ್ಟು ಆಸ್ಪತ್ರೆಯಲ್ಲಿ ವೈದ್ಯರುಗಳ ಕೊರತೆಯೂ ಇದೆ. ಯಾವ್ಯಾವ ಆಸ್ಪತ್ರೆಯಲ್ಲಿ ಹೃದಯಾಘಾತಕ್ಕೆ ಚಿಕಿತ್ಸೆ ಕೊಡ್ತಾರೆ? ಹಾಗಾದರೆ ಹೃದಯಾಘಾತಕ್ಕೆ ಈಗ ಬಹಳ ಮುಖ್ಯವಾಗಿ ಚಿಕಿತ್ಸೆ ಬೇಕೇ ಬೇಕು. ಬಳ್ಳಾರಿಯ ಮೆಡಿಕಲ್ ಕಾಲೇಜು ಮತ್ತು ರಿಸರ್ಚ್ ಸೆಂಟರ್, ಇದು ಬಳ್ಳಾರಿ ಜಿಲ್ಲೆಗಾಯಿತು. ಇನ್ನು ಬೆಂಗಳೂರಿನಲ್ಲಿ ಬೆಂಗಳೂರು ಮೆಡಿಕಲ್ ಕಾಲೇಜ್ ಅಂಡ್ ರಿಸರ್ಚ್ ಸೆಂಟರ್, ಶ್ರೀ ಜಯದೇವ ಹೃದ್ರೋಗ ಆಸ್ಪತ್ರೆ ಮತ್ತು ರಿಸರ್ಚ್ ಸೆಂಟರ್ ಇದೆ. ಇನ್ನು ಕರ್ನಾಟಕ ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಸೆಂಟರ್ ಹುಬ್ಳಿಯಲ್ಲಿದೆ. ಇನ್ನು ಹಾಸನದಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ಹಾಸನದಲ್ಲಿ ಅತಿ ಹೆಚ್ಚು ಜನ ಹೃದಯಾಘಾತಕ್ಕೆ ಬಲಿಯಾಗ್ತಾ ಇರುವಂಥದ್ದು. ಸರಣಿ ಸಾವನ್ನಪ್ತಾ ಇದ್ದಾರೆ ಹೃದಯಾಘಾತದಿಂದ. ರಾಜೀವ್ ಗಾಂಧಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ರಾಯಚೂರಲ್ಲಿದೆ. ಶಿವಮೊಗ್ಗದಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ಅದು ಶಿವಮೊಗ್ಗದಲ್ಲಿದೆ. ಹೀಗೆ ಕೆಲವು ಪ್ರಮುಖ ಜಿಲ್ಲೆಗಳಲ್ಲಿ ಬಿಟ್ಟರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇವತ್ತು ಹೃದ್ರೋಗಕ್ಕೆ ಸಂಬಂಧಪಟ್ಟ ಹಾಗೆ ಆಸ್ಪತ್ರೆಗಳೇ ಇಲ್ಲ, ವೈದ್ಯರುಗಳ ಕೊರತೆ ಇದೆ. ಕೆಲವೊಂದು ಪ್ರಮುಖ ನಗರಗಳು, ಅದು ಶಿವಮೊಗ್ಗ, ಹುಬ್ಬಳ್ಳಿ, ಹಾಸನ, ಹೀಗೆ ಕೆಲವೊಂದಿಷ್ಟು ಪ್ರಮುಖ ನಗರಗಳಲ್ಲಿ ಬಿಟ್ಟರೆ ಬೇರೆ ಕಡೆ ಇಲ್ಲವೇ ಇಲ್ಲ. ಹಾಗಾದರೆ ಈಗ ಚಾಮರಾಜನಗರದಲ್ಲಿಲ್ಲ, ಚಿಕ್ಕಮಗಳೂರಿನಲ್ಲಿಲ್ಲ, ಈಗ ರಾಯಚೂರಲ್ಲಿಲ್ಲ, ಯಾದಗಿರಿಯಲ್ಲಿಲ್ಲ. ಅವ್ರು ಏನು ಮಾಡಬೇಕು? ಹಾಗಾದರೆ ಅವ್ರಿಗೇನಾದರೂ ಸಮಸ್ಯೆ ಅಂದರೆ ಎಲ್ಲಿಗೆ ಹೋಗಬೇಕು? ಹಾಗಾಗಿ ಇವತ್ತು ಆಸ್ಪತ್ರೆಗಳ ಹತ್ತಿರ ಇದ್ದೇ ಟ್ರೀಟ್ಮೆಂಟಿಗೆ ಹೋದಂಥ ಸಂದರ್ಭದಲ್ಲೇ ಸಾಕಷ್ಟು ಜನ ಹೃದಯಾಘಾತಕ್ಕೆ ಬಲಿಯಾಗ್ತಾ ಇದ್ದಾರೆ. ಇನ್ನು ಬೆಂಗಳೂರಿನ 2 ಆಸ್ಪತ್ರೆಗಳಲ್ಲಿ ಮಾತ್ರ ಉತ್ತಮ ಚಿಕಿತ್ಸೆ ಸಿಗ್ತಾ ಇರುವಂಥದ್ದು. ಶ್ರೀ ಜಯದೇವ ಹೃದ್ರೋಗ ಆಸ್ಪತ್ರೆ ಮತ್ತು ರಿಸರ್ಚ್ ಸೆಂಟರ್, ಇನ್ನೊಂದು ಕಡೆ ಬೆಂಗಳೂರು ಮೆಡಿಕಲ್ ಕಾಲೇಜ್ ಅಂಡ್ ರಿಸರ್ಚ್ ಸೆಂಟರ್. ಇಲ್ಲಿ ಮಾತ್ರ ಬೆಂಗಳೂರಿನಲ್ಲಿ ಒಂದು ಮಾತ್ರ ಕಾರ್ಡಿಯೋ ಸ್ಪೆಷಾಲಿಟಿ ಆಸ್ಪತ್ರೆ ಇದೆ, ಒಂದೇ ಒಂದು ಇರುವಂಥದ್ದು ಇಡೀ ಬೆಂಗಳೂರಿಗೆ. ಜಯದೇವ ಆಸ್ಪತ್ರೆ ಮೇಲೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಈಗ ಡಿಪೆಂಡ್ ಆಗಿದೆ. ರಾಜ್ಯದಲ್ಲಿ ಹೃದ್ರೋಗಿಗಳಿಗೆ ಒಟ್ಟು 1936 ಬೆಡ್ಗಳ ವ್ಯವಸ್ಥೆ. ರಾಜ್ಯದಲ್ಲಿ 154 ಸರ್ಕಾರಿ ಹೃದ್ರೋಗ ತಜ್ಞರು ಈಗ ಕರ್ತವ್ಯ ನಿರ್ವಹಣೆ ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿಯೇ ಕಾರ್ಯನಿರ್ವಹಿಸ್ತಾ ಇರುವಂಥದ್ದು 138 ವೈದ್ಯರು. ಯಾವುದೇ ಸರ್ಜರಿ ಬೇಕಾದರೂ ಬೆಂಗಳೂರಿಗೆ ಬರಬೇಕಾದಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ. ನೋಡಿ, ಎಂಥ ಒಂದು ಶೋಷಣೀಯ ಪರಿಸ್ಥಿತಿ ಅಂದರೆ, ಹೃದಯ ಸಂಬಂಧಿ ಕಾಯಿಲೆ ಇರೋರು ಸಾವಿರಾರು ಜನ ಇದ್ದಾರೆ. ಪ್ರತಿದಿನ ಎಲ್ಲಿ ಯಾರಿಗೆ ಹೃದಯಾಘಾತ ಆಗುತ್ತೆ ಅನ್ನುವಂತಹ ಆತಂಕ ಈಗ ಜನರಲ್ಲಿ ಮೂಡ್ತಾ ಇದೆ. ಆದರೆ ಹೃದಯ ಸಂಬಂಧಿ ಕಾಯಿಲೆಗೆ ಟ್ರೀಟ್ಮೆಂಟ್ ಕೊಡುವಂಥ ಆಸ್ಪತ್ರೆಗಳು ಬೆರಳೆಣಿಕೆಯಷ್ಟಿದ್ದಾವೆ ರಾಜ್ಯದಲ್ಲಿ. ಕೇವಲ 4-5 ಜಿಲ್ಲೆಗಳಲ್ಲಿದ್ದಾವೆ ಅಷ್ಟೇ. ಬೆಂಗಳೂರು, ಬಳ್ಳಾರಿ, ಶಿವಮೊಗ್ಗ, ಹೀಗೆ ಹಾಸನ, ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿದ್ದಾವೆ. ಮತ್ತು ವೈದ್ಯರು ಭಾಳ ಕೊರತೆ ಇದೆ. ನೋಡಿ, ಇವಾಗ ವೈದ್ಯಕೀಯ ಶಿಕ್ಷಣ ಇಲಾಖೆ ಕೂಡ ಜಯದೇವಕ್ಕೆ ಈಗ ಡಿಪೆಂಡ್ ಆಗಿದೆ. ಎಂಥ ಪರಿಸ್ಥಿತಿ ನೋಡಿ, ಎಷ್ಟು ಜನ ಇದ್ದಾರೆ. ಒಂದೊಂದು ಊರಲ್ಲಿ, ಒಂದೊಂದು ಜಿಲ್ಲೆಯಲ್ಲಿ ಸಾವಿರಾರು ಜನ ಈ ಹೃದಯ ಸಂಬಂಧಿ ಕಾಯಿಲೆಯಿಂದ ಆಸ್ಪತ್ರೆಗೆ ಹೋಗ್ತಾ ಇದ್ದಾರೆ. ನೋಡಿ, ತುಂಬ ಎಂಥ ಪರಿಸ್ಥಿತಿ ಅಂದರೆ ಬೆಂಗಳೂರಿಗೆ ಬರಬೇಕಾದಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ. ಯಾಕಂದರೆ ಇವೆಲ್ಲ ತುಂಬ ಕ್ರಿಟಿಕಲ್ ಆಗಿರ್ತದೆ. ಇಮಿಡಿಯೇಟಾಗಿ ಟ್ರೀಟ್ಮೆಂಟ್ ಕೊಡಬೇಕಾಗ್ತದೆ. ಇಮಿಡಿಯೇಟಾಗಿ ಅವರಿಗೆ ಚಿಕಿತ್ಸೆಯನ್ನು ಕೊಡಲಿಲ್ಲ ಅಂದರೆ ಮತ್ತೆ ಬದುಕಬೇಕಾದಂಥವರು ಪಾಪ ಸಾವಿನ ಮನೆ ಸೇರ್ತಾರೆ. ಹಾಗಾಗಿ ಒಂದು ಕಡೆ ಜನರ ಜೀವನ ಶೈಲಿ ಬದಲಾವಣೆ ಆಗಬೇಕು. ಅತಿಯಾದಂತಹ ಮೊಬೈಲ್ ಬಳಕೆ, ಮದ್ಯಪಾನ, ಧೂಮಪಾನ, ಇದರಿಂದ ಜನ ಒಂದು ಕಡೆ ಹೊರಗಡೆ ಬರಬೇಕಾಗಿದೆ. ವೈದ್ಯರು ಕೂಡ ಅದನ್ನೇ ಹೇಳುವಂಥದ್ದು. ಅದಕ್ಕಿಂತ ಮುಖ್ಯವಾಗಿ ಇವತ್ತು ಏನೋ ಎದೆನೋ ಕಾಣಿಸ್ಕೊಂತು ಅಥವಾ ಇನ್ನೇನೋ ನ್ಯೂನ್ಯತೆ ಕಾಣಿಸ್ಕೊಂಡ್ರೆ ಅದಕ್ಕೆ ಸರಿಯಾದಂಥ ಆಸ್ಪತ್ರೆಗಳೇ ಇಲ್ಲ.
ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಮಹೇಶ್ ಕೊಡ್ತಾ ಹೋಗ್ತಾರೆ. ಮಹೇಶ್, ರಾಜ್ಯದಾದ್ಯಂತ ಅನೇಕ ಜಿಲ್ಲೆಗಳಲ್ಲಿ ಹೃದಯ ಸಂಬಂಧಿ ಕಾಯಿಲೆಯಿಂದ ಸಾಕಷ್ಟು ಜನ ಸಾವನ್ನಪ್ತಾ ಇದ್ದಾರೆ. ಅದರಲ್ಲೂ ಹಾಸನದಲ್ಲಿ ಸರಣಿ ಸಾವು ಈಗ ಸಂಭವಿಸ್ತಾ ಇದೆ. ಆದರೆ ಇಲ್ಲಿ ಬಹಳ ಮುಖ್ಯವಾಗಿ ಹೃದಯ ಸಂಬಂಧಿ ಕಾಯಿಲೆಗೆ ಟ್ರೀಟ್ಮೆಂಟ್ ಕೊಡುವಂಥ ಆಸ್ಪತ್ರೆಗಳ ಕೊರತೆ ಇದೆ. ಜಯದೇವದ ಮೇಲೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಡಿಪೆಂಡ್ ಆಗಿದೆ. ಇವೆಲ್ಲವೂ ಕೂಡ ಈಗ ಹೃದಯ ಸಂಬಂಧಿ ಕಾಯಿಲೆಗೆ ಜನ ಬಲಿಯಾದ ಮೇಲೆ ಎಚ್ಚರಿಕೆ ಬಂತ ಸರ್ಕಾರಕ್ಕೆ ಹೇಗೆ ಅಂತ ಮಹೇಶ್? ಎಸ್ಪೆಷಲಿ ಈಗಾಗಲೇ ನಾವು ಕಳೆದ ಒಂದು ತಿಂಗಳಿಂದ ಕೂಡ ರಾಜ್ಯದಲ್ಲಿ ಒಂದು ರೀತಿ ಹೃದಯಾಘಾತದಿಂದ ಸಾವು ನೋವುಗಳ ಸಂಖ್ಯೆ ಹೆಚ್ಚಾಗ್ತಿರುವಂತ ಕಂಡು ಬರ್ತಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಹೃದ್ರೋಗ ಆಸ್ಪತ್ರೆಗಳು ಎಲ್ಲ ಒಂದ್ ಕಡೆ ರಾಜ್ಯದಲ್ಲಿ ಕೊರತೆ ಇದೆ ಅಂತ ಕೂಡ ಈಗಾಗಲೇ ಆರೋಗ್ಯ ಇಲಾಖೆ ಪಟ್ಟಿ ಬಿಡುಗಡೆ ಮಾಡಿರುವಂತದ್ದು. ಯಾಕಂದ್ರೆ ರಾಜ್ಯದಲ್ಲಿ 31 ಜಿಲ್ಲೆಗಳಲ್ಲಿ ಕೇವಲ 7 ಜಿಲ್ಲೆಗಳಲ್ಲಿ ಮಾತ್ರ ಹೃದ್ರೋಗ ಆಸ್ಪತ್ರೆಗಳು, ಅದರಲ್ಲಿ ಪ್ರಮುಖವಾಗಿ ವೈದ್ಯರು ಹಾಗೂ ಅತಿ ಹೆಚ್ಚು ಚಿಕಿತ್ಸೆ ಸಿಗುವಂತದ್ದು ಬೆಂಗಳೂರಿನ ಜಯದೇವ ಆಸ್ಪತ್ರೆ ಆಗಿರೋದು ಹಾಗೂ ಬೆಂಗಳೂರು ಮೆಡಿಕಲ್ ಸೆಂಟರ್ ಎರಡರಲ್ಲೂ ಮಾತ್ರ ಸಿಗುವಂತದ್ದು. ಯಾಕಂದ್ರೆ ಉಳಿದ ರಾಜ್ಯದ ವಿವಿಧ ಜಿಲ್ಲೆಗಳಿರುವಂತಹ 5 ಆಸ್ಪತ್ರೆಗಳಲ್ಲಿ ಇನ್ನೊಂದ್ ಕಡೆ ವೈದ್ಯರ ಕೊರತೆ ಹೆಚ್ಚು ಕಾಣ್ತಿರೋದು ಒಂದ್ ಕಡೆ, ಅದು ಮತ್ತೊಂದು ಕಡೆ ಏನು ಅದಕ್ಕೆ ಬೇಕಾದಂತಹ ಏನೊಂದು ಯಂತ್ರಗಳಾಗಿರ್ಬೋದು ಅಥವಾ ಪೇಟಿಕೆಗಳಾಗಿರ್ಬೋದು ಅಥವಾ ಸಾಮಗ್ರಿಗಳಾಗಿರ್ಬೋದು ಅಥವಾ ವೈದ್ಯರಾಗಿರ್ಬೋದು ಎಲ್ಲ ಕೂಡ ಕೊರತೆ ಇದೆ ಅಂತ ಕೂಡ ಈಗಾಗಲೇ ವೈದ್ಯಕೀಯ ಇಲಾಖೆ ಹೇಳಿಕೆ ಕೊಟ್ಟಿರುವಂತದ್ದು. ಅದೆಲ್ಲ ಪ್ರಮುಖವಾಗಿ ಬೆಂಗಳೂರಿನ ಜಯದೇವ ಆಸ್ಪತ್ರೆ ಹಾಗೂ ಬೆಂಗಳೂರು ಮೆಡಿಕಲ್ ಕಾಲೇಜ್ ಮತ್ತು ರಿಸರ್ಚ್ ಸೆಂಟರ್ ಇಲ್ಲೆರಡರಲ್ಲಿ ಮಾತ್ರ ಅತಿ ಹೆಚ್ಚು ಅಂದ್ರೆ ಹೃದ್ರೋಗಕ್ಕೆ ಒಳಗಾದವ್ರನ್ನ ಅತಿ ಹೆಚ್ಚು ಚಿಕಿತ್ಸೆ ಕೊಡೋದಕ್ಕೆ ಅವಕಾಶ ಇರುವಂತದ್ದು. ಪ್ರಮುಖವಾಗಿ ಇಲ್ಲಿ ಬೆಂಗಳೂರು ನೋಡ್ಬೇಕಂದ್ರೆ ನಾವು ವೈದ್ಯರ ಕೊರತೆ ಕೂಡ ಹೆಚ್ಚು ಕಾಣ್ತಾ ಇರುವಂತದ್ದು. ಇಡೀ ರಾಜ್ಯದಲ್ಲಿ ಏನೊಂದು ಹೃದ್ರೋಗ ವೈದ್ಯರು ಇರೋದೇ ಸುಮಾರು 154 ಜನ, ಅದ್ರಲ್ಲಿ 138 ಜನ ಬೆಂಗಳೂರಲ್ಲೇ ಇದ್ದಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ರಾಜ್ಯದ ಬೇರೆ ಜಿಲ್ಲೆಗಳಲ್ಲಿ ಒಂದು ರೀತಿಯಲ್ಲಿ ವೈದ್ಯರ ಕೊರತೆ ಹೆಚ್ಚು ಕಾಣ್ತಿದೆ ಅನ್ನೋದು ಕೂಡ ಈಗಾಗಲೇ ಆರೋಗ್ಯ ಇಲಾಖೆ ಸ್ಪಷ್ಟಪಡಿಸಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಎಲ್ಲ ವೈದ್ಯರನ್ನ ತಕ್ಷಣವೇ ಹುದ್ದೆಗೆ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳೋದಕ್ಕೂ ಮುಂದಾಗಿರುವಂತದ್ದು. ಧನ್ಯವಾದ ಮಹೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.